ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತಿಲ್ಲಿ ರುಚಿಕರವಾದ ಎಳ್ಳುಂಡೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ರೆಸಿಪಿ ಮಾಡೋದು ನೋಡ್ಕೊಂಡು ಬರೋಣ. ಎಳ್ಳುಂಡೆಗೆ ಬೇಕಾಗುವ ಸಾಮಗ್ರಿಗಳು: ಇಲ್ಲಿ 250 ಗ್ರಾಮ್ಸಿನಷ್ಟು ಕಪ್ಪು ಎಳ್ಳನ್ನು ತಗೊಂಡಿದ್ದೇನೆ, 200 ಗ್ರಾಮ್ಸಿನಷ್ಟು ಬೆಲ್ಲ, ಫ್ಲೇವರಿಗೆ ಏಲಕ್ಕಿ, 2 ಟೇಬಲ್ ಸ್ಪೂನ್ ತುಪ್ಪ. ಈಗ ನಾವು ಬೆಲ್ಲವನ್ನು ಪುಡಿ ಮಾಡಿಕೊಳ್ಳುವ. ಇದು ನಾನಿಲ್ಲಿ ಉಂಡೆ ಬೆಲ್ಲವನ್ನು ತಗೊಂಡಿದ್ದೇನೆ. ಉಂಡೆ ಬೆಲ್ಲ ಅಥವಾ ರೌಂಡ್ ಬೆಲ್ಲ ಅಂತ ಹೇಳ್ತಾರೆ ಇದಕ್ಕೆ. ಈ ಬೆಲ್ಲ ತುಂಬ ಕ್ಲೀನ್ ಆಗಿರುತ್ತೆ, ಅಂದರೆ ಕಸ ಕಡ್ಡಿ ಏನು ಕೂಡ ಇರುವುದಿಲ್ಲ. ನಮ್ಮ ಮಾಮೂಲು ಬೆಲ್ಲ ತಗೊಂಡು ಅದನ್ನು ನಾವು ನೀರಿಗೆ ಬೆಲ್ಲವನ್ನು ಸ್ವಲ್ಪ ಕರಗಿಸಿಕೊಂಡ ನಂತರ ಶೋಧಿಸ್ಕೊಳ್ಬೇಕಾಗ್ತದೆ. ಇದರಲ್ಲಿ ಅಂಥದ್ದೇನಿಲ್ಲ, ತುಂಬ ಕ್ಲೀನ್ ಆಗಿರ್ತದೆ. ಆಯಿತಾ, ಈಗ ನಾನಿಲ್ಲಿ ಕಡಾಯಿಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಕಡಾಯಿ ಚೆನ್ನಾಗಿ ಕಾದಿದೆ. ಕಾದ ನಂತರ ಈ ಎಳ್ಳನ್ನು ಹಾಕಿಕೊಳ್ಬೇಕು. ನಮಗೆ ಚೆನ್ನಾಗಿ ಹೀಗೆ ಹುರ್ಕೊಂಡ್ರೆ ಆಯಿತು. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಎಳ್ಳನ್ನು ಚೆನ್ನಾಗಿ ಕಸ ಕಡ್ಡಿ ಎಲ್ಲ ತೆಗೆದು ತೊಳೆದು ಒಣಗಿಸಿದ ಎಳ್ಳು ಇದು. ಈಗ ನಮಗೆ ಮಾರ್ಕೆಟಲ್ಲಿ ಎಲ್ಲ ಎಳ್ಳು ಕ್ಲೀನಾಗಿ ಬರ್ತದೆ, ಏನು ಕಸ ಕಡ್ಡಿ ಅಂತ ಇರುವುದಿಲ್ಲ. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಎಳ್ಳನ್ನು ಹುರಿಬೇಕು. ಮತ್ತು ಇದು ತುಂಬ ಆರೋಗ್ಯದಾಯಕ. ಎಳ್ಳನ್ನೆಲ್ಲ ತಿಂದರೆ ಪಟಪಟ ಅಂತ ಹೇಳ್ತಾ ಉಂಟು. ಜಾಸ್ತಿ ಹೊತ್ತು ಹುರಿಯೋದು ಬೇಡ. ಪಟಪಟ ಅಂತ ಹೇಳುವಾಗ ನಾವು ಇಲ್ಲಿ ಬೆಂಕಿಯನ್ನು ಆಫ್ ಮಾಡಿಕೊಂಡ್ರೆ ಆಯಿತು. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಸ್ಟವ್ ಆಫ್ ಮಾಡಿದೆ. ಇದನ್ನು ಇನ್ನೊಂದು ಪ್ಲೇಟಿಗೆ ಹಾಕಿಕೊಳ್ಳುವ. ಇವಾಗ ಅದೇ ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೊಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಕೂಡ ಹಾಕಿದೆ. ತುಪ್ಪ ಎಲ್ಲ ಮೆಲ್ಟ್ ಆಗಲಿ. ಅಷ್ಟೊತ್ತಿಗೆ ನಾನು ಈ ಬೆಲ್ಲವನ್ನು ಕೂಡ ಹಾಕ್ತಾ ಇದ್ದೇನೆ. ಈ ತುಪ್ಪದಲ್ಲೇ ಬೆಲ್ಲ ಎಲ್ಲ ಮೆಲ್ಟ್ ಆಗಲಿ. ಹೀಗೆ ಕೈ ಬಿಡದೆ ಆಡಿಸ್ತಾನೆ ಇದ್ರೆ ಆಯಿತು. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳುವ. ಇವಾಗ ನಾನು ಇದಕ್ಕೊಂದು ಈ ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಬೆಲ್ಲ ಪೂರ್ತಿ ಕರಗಬೇಕು. ಒಂದೊಂದು ಬೆಲ್ಲ ಉಂಟು, ಅದು ಪೂರ್ತಿ ಕರಗಲಿ. ಇವಾಗ ನೋಡುವ, ಚೆಕ್ ಮಾಡುವ. ಇಲ್ಲಿ ನಾನು ಬೆಲ್ಲದ ಪಾಕವನ್ನು ಇಚ್ಚೆ ಹಾಕ್ತಾ ಇದ್ದೇನೆ. ಪಾಕ ಹಾಕುವಾಗ ನಮಗಿಲ್ಲಿ ಉಂಡೆಗೆ ಬರಬೇಕು. ಇದು ಆಗಲಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು. ಇನ್ನು ನಾವು ಇದನ್ನು ಸೆಕೆಂಡಿಗೆ ಚೆಕ್ ಮಾಡ್ತಾನೆ ಇರಬೇಕು. ಇಲ್ಲಿ ಬೆಲ್ಲದ ಪಾಕವನ್ನು ನೀರಿಗೆ ಹಾಕಿ ಚೆಕ್ ಮಾಡ್ತಾ ಇದ್ದೇನೆ. ಹಾಕಿದ ತಕ್ಷಣ ಗಟ್ಟಿಯಾಗಬೇಕು. ಇದೊಂದು ಸ್ವಲ್ಪ ನೀರು ಉಂಟು. ಇನ್ನೊಂದು 2 ಸೆಕೆಂಡ್ ನಾವು ಇದನ್ನು ತಿರುಗಿಸ್ಕೊಳ್ಬೇಕು. ನೋಡಿ, ಇದಾಗಲಿಲ್ಲ, ಇನ್ನೊಂದು 2 ಸೆಕೆಂಡ್ ತಿರುಗಿಸ್ಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ಬೆಲ್ಲದ ಪಾಕವನ್ನು ಈಗ ನೀರಿಗೆ ಹಾಕ್ತಾ ಇದ್ದೇನೆ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಹಾಕಿದ ತಕ್ಷಣ ನಮಗೆ ಗಟ್ಟಿ ಆಗಬೇಕು. ಇದಾಗಲಿಲ್ಲ, ಇನ್ನೊಂದು ಸ್ವಲ್ಪ ಹೀಗೆ ಚೆಕ್ ಮಾಡ್ತಾನೆ ಬೇಕು. ಒಂದು 2-3 ಸೆಕೆಂಡಿಗೆ ನಾವು ಚೆಕ್ ಮಾಡ್ತಾನೆ ಬೇಕು. ಅಂದರೆ ಅಷ್ಟು ಬೇಗ ಇಲ್ಲಿ ನಮಗೆ ನೋಡ್ತಾನೆ ಇಲ್ಲಿ ಪಾಕ ಗಟ್ಟಿ ಆಗ್ತದೆ. ಬೆಂಕಿಯನ್ನು ಸಿಮ್ಮಲ್ಲೇ ಇಟ್ಕೊಳ್ಬೇಕು. ಬೆಲ್ಲದ ಪಾಕವನ್ನೀಗ ಪುನಃ ನಾನು ನೀರಿಗೆ ಹಾಕ್ತಾ ಇದ್ದೇನೆ. 1 ಸೆಕೆಂಡ್ ಬಿಟ್ಟು ನಾವು ಹೀಗೆ ಇದನ್ನು ಮಾಡಬೇಕು. ಇದು ಇವಾಗ ರೆಡಿಯಾಗಿದೆ ನೋಡಿ. ಇಲ್ಲಿ ಪೂರ್ತಿ ಉಂಡೆಗೆ ಬರ್ತಾ ಉಂಟು ನೋಡಿ. ಇಷ್ಟಾದರೆ ಸಾಕು. ಇಷ್ಟೊತ್ತಿಗೆ ನಾನು ಇಲ್ಲಿ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಎಳ್ಳನ್ನು ಕೂಡ ಹಾಕ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು.
ಬೆಂಕಿಯನ್ನು ಸಿಮ್ಮಲ್ಲೇ ಇಟ್ಕೊಂಡಿದ್ದೇನೆ. ಚೆನ್ನಾಗಿ ಬೆಲ್ಲದ ಪಾಕ ಮತ್ತು ಎಳ್ಳು ಒಂದಕ್ಕೊಂದು ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇಷ್ಟಾದರೆ ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಸ್ಟವ್ ಆಫ್ ಮಾಡಿದ ಮೇಲೆ ಸ್ವಲ್ಪ ನಾವು ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ನಂತರ ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಳ್ಬೇಕು. ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಲಿಕ್ಕಿಲ್ಲ. ಇದು ಒಂದು ಸ್ವಲ್ಪ ಬಿಸಿ ಬಿಸಿಯೇ ನಾವು ಉಂಡೆ ಕಟ್ಟಿಕೊಳ್ಬೇಕು. ಈಗ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿ. ನಾನೀಗ ಈ ಎಳ್ಳನ್ನು ತುಪ್ಪ ಸವರಿದ ಒಂದು ತಟ್ಟೆಗೆ ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ತಣ್ಣಗಾಗ್ತದೆ ಬೇಗ ಹೀಗೆ ಹಾಕಿದರೆ. ನಾವು ಮಾಡಿದ ಪಾತ್ರದಲ್ಲಿ ಇಟ್ಟರೆ ಸ್ವಲ್ಪ ಹೊತ್ತು ಹಿಡಿತದೆ. ಇನ್ನೊಂದು ಪಾತ್ರೆಗೆ ಹಾಕಿದರೆ ಬೇಗ ತಣ್ಣಗಾಗ್ತದೆ. ಕೈಗೆ ಹೀಗೆ ಸ್ವಲ್ಪ ತುಪ್ಪವನ್ನು ಸವರಿಕೊಳ್ಬೇಕು. ತುಪ್ಪ ಸವರುವ ಉದ್ದೇಶ ಅಂದರೆ ನಮಗೆ ಬೇಗ ಬಿಸಿ ತಾಗೋದಿಲ್ಲ, ಅದಕ್ಕೋಸ್ಕರ ತುಪ್ಪವನ್ನು ಸವರಿಕೊಳ್ಳೋದು. ಒಂದು ಸ್ವಲ್ಪ ಬೆಚ್ಚಗಿರುವಾಗಲೇ ಕಟ್ಟಿಕೊಳ್ಬೇಕು, ಇಲ್ಲ ನಮಗೆ ಉಂಡೆಗೆ ಬರುವುದಿಲ್ಲ, ಅದು ಬಿಡಿ ಬಿಡಿ ಆಗ್ತದೆ. ನೋಡಿ, ಈ ಸೈಜಿಗೆ ಕಟ್ಟಿಕೊಂಡಿದ್ದೇನೆ. ನೀವು ಯಾವ ಸೈಜಿಗೆ ಬೇಕಾದ್ರೂ ಕಟ್ಟಿಕೊಳ್ಬೋದು. ಹೀಗೆ ಮಾಡಿಕೊಂಡಿದ್ದೇನೆ. ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಎಳ್ಳುಂಡೆಯನ್ನು ಮಾಡಿಕೊಂಡಿದ್ದೇನೆ. ಸೈಜಲ್ಲಿ ಸ್ವಲ್ಪ ದೊಡ್ಡದೇ ಉಂಟು ಮತ್ತು ತುಂಬಾ ಟೇಸ್ಟ್ ಉಂಟು ಮಾತ್ರ. ನೀವು ಸಹ ಒಂದು ಸಲ ಇಷ್ಟ ಆದರೆ ಟ್ರೈ ಮಾಡಿ. ಸ್ನೇಹಿತರೆ, ನಾನು ಮಾಡಿದ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೇನೆ. ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು.